श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत्। भवत्यदनभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च। तपो विद्याविरक्त्यादिसद्गुणोऽघाकरानहं वादिराजगुरून् वन्दे हयग्रीवपदाश्रयान्। मिथ्या सिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपो विद्याविरक्त्यादिसद्गुणोऽघाकरानहं वादिराजगुरून् वन्दे हयग्रीवपदाश्रयान्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। हरिः ओम्। ರುಜುಗಳಿಗೆ ಯಾವುದೇ ರೀತಿಯಾದಂತಹ ಅಜ್ಞಾನಾದಿಗಳು ಇರೋದಿಲ್ಲ. ಒಂದು ವೇಳೆ ರುಜುಗಳು ಅಜ್ಞಾನಕ್ಕೆ ಒಳಗಾದವರಂತೆ ತೋರಿದ್ರು ಅಂತಾದರೆ, ಕಂಡ್ರು ಅಂತಾದರೆ, ಅದು ಕೇವಲ ಯಾರಿಗೋಸ್ಕರವಾಗಿ ಅಂತ ಕೇಳಿದ್ರೆ ಆಸುರೀ ಮೋಹ ಅವರಿಗೆ ಯಾವ ಕಾಲಕ್ಕೂ ಕೂಡ ಈ ಅಜ್ಞಾನಾದಿಗಳು ಇದು ಯಾವುದು ಶೋಕ ಇತ್ಯಾದಿಗಳು ಇಲ್ಲವೇ ಇಲ್ಲ. ಮತ್ತು ಒಂದು ವೇಳೆ ಅಜ್ಞಾನಾದಿಗಳು ಅಥವಾ ಏನಾದರೂ ಕೂಡ ಕಂಡಿತು ಅಂತಾದರೆ ಅದು ಏನು ಅಂತಂದರೆ ಅದು ಕೇವಲ ಯಾರನ್ನೋ ದೈತ್ಯರನ್ನು ಮೋಹಗೊಳಿಸೋಕ್ಕೋಸ್ಕರವಾಗಿ ತಾವು ಮೋಹಗೊಂಡವರಂತೆ ಕಾಣಿಸಿಕೊಳ್ತಾರೆ ಎಂಬಂತಹ ವಿಚಾರವನ್ನು ದಾಸರು ಹೇಳ್ತಾರೆ. ಜ್ಞಾನರಹಿತ ಭಯತ್ವ ಪೇಳುವ ಪುರಾಣ ದೈತ್ಯರ ಮೋಹಕವು ಚತುರಾನನಗೆ ಕೂಡುವುದೇ ಮೋಹಾಜ್ಞಾನ ಭಯಶೋಕ ಭಾನುಮಂಡಲ ಚಲಿಸಿದಂದದಿ ಕಾಣುವುದು ದೃಗ್ದೋಷದಿಂದಲೇ ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನಲ್ಲದಲೇ. ಜಗನ್ನಾಥದಾಸರು ಹೇಳುವಂತಹ ಮಾತು, ಬ್ರಹ್ಮಾದಿಗಳಿಗೆ ಒಂದು ವೇಳೆ ಬ್ರಹ್ಮಾದಿಗಳಿಗೆ ಆ ಅಜ್ಞಾನಾದಿಗಳು ಉಂಟು, ಅಜ್ಞಾನಾದಿಗಳ ಬಂಧನ ಉಂಟು ಅಂತಾದರೆ ಅದು ಇಲ್ಲವೇ ಇಲ್ಲ. ಆ ರುಜುಗಳಿಗೆ ಜ್ಞಾನರಾಹಿತ್ಯ ಅಥವಾ ಭಯ ಅಥವಾ ಇನ್ನಿತರ ದೋಷಗಳು ಇದು ಎಲ್ಲಿಯಾದರೂ ಕೂಡ ಖಂಡಿತು ಅಂತಾದರೆ, ಪುರಾಣದಲ್ಲಿ ಭಾಗವತದಲ್ಲಿ ಹೇಳ್ತಾರೆ, ಬ್ರಹ್ಮದೇವರಿಗೆ ದೋಷಗಳು ಏನು, ಈ ಅಜ್ಞಾನಾದಿ ದೋಷಗಳನ್ನು ಹೇಳುವಂತಹ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಪುರಾ ಸ್ವಯಂಭೋರಪಿ ಸಂಯಮಾಂಭಸಿ ಉದೀರ್ಣವಾತೋರ್ಮಿರವೈ ಕರಾಲೆ ಏಕೋರವಿಂದಾತ್ ಪತಿತಃ ಅತಾರ ತಸ್ಮಾತ್ ಭಯೇನ ಸನೋಸ್ತು ಪಾರಃ ವಾಚಂ ದುಹಿತರಂ ತನ್ವೀಂ ಸ್ವಯಂಭೋರ್ಹರತೀನ್ ಮನಃ ಅಕಾಮಾಂ ಚ ಕಮೇ ಕೊತ್ಥ ಸಕಾಮ ಇತಿ ನ ಶ್ರುತಂ. ಹೀಗೆ ಪುರಾಣಗಳಲ್ಲಿ ಬ್ರಹ್ಮಾದಿಗಳಿಗೆ, ಬ್ರಹ್ಮದೇವರು, ವಾಯುದೇವರು ಇವರಿಗೆ ದೋಷಗಳು ಏನೋ ಒಂದಷ್ಟು ಅಜ್ಞಾನಾದಿಗಳು ಉಂಟು ಎಂಬಂತಹ ವಾಕ್ಯಗಳು ಕಂಡ್ರೆ ಅದಕ್ಕೆ ಅರ್ಥವನ್ನು ಹೇಗೆ ಮಾಡಬೇಕು ಅಂತ ಕೇಳಿದರೆ, ಬ್ರಹ್ಮಾದಿಗಳಿಗೇ ಅಥವಾ ಸಮೀರ ವಾಯುದೇವರಿಗೆ ಈ ಅಜ್ಞಾನಾದಿಗಳು ಇದೆ ಎಂಬುದನ್ನು ಅರ್ಥ ಮಾಡುವುದಲ್ಲ. ಅದಕ್ಕೋಸ್ಕರವಾಗಿ ಅವರು ಆಸುರೀ ಮೋಹಕ್ಕೋಸ್ಕರವಾಗಿ ಈ ರೀತಿಯಾಗಿ ತಾವು ಕಾಣಿಸಿಕೊಳ್ತಾರೆ ಎಂಬುದಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ರೀತಿಯಾದಂತಹ ಮೋಹ, ಅಜ್ಞಾನ, ಭಯ, ಶೋಕ
ಇತ್ಯಾದಿಗಳು ಯಾರಿಗೂ ಬ್ರಹ್ಮಾದಿಗಳಿಗಂತೂ ಇಲ್ಲವೇ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಸರಿ, ಕೆಲವು ಸಂದರ್ಭದಲ್ಲಿ ಭಾನುಮಂಡಲ ಚಲಿಸಿದಂಥದ್ದು, ಕೆಲವು ಸಂದರ್ಭದಲ್ಲಿ ನಾವು ಗಮನವನ್ನು ಮಾಡ್ತಾ ಇರ್ತೇವೆ. ಆ ಗಮನ ಮಾಡ್ತಾ ಇರುವಾಗ ಸೂರ್ಯಮಂಡಲ ಚಲಿಸಿದಂತೆ ಭಾಸವಾಗ್ತದೆ. ಆ ಸೂರ್ಯಮಂಡಲ ಚಲಿಸಿದಂತೆ ಭಾಸವಾಗುವುದು ಹೇಗೆ ಅಂತ ಕೇಳಿದ್ರೆ ದೃಗ್ದೋಷ ನಿಮಿತ್ತವಾಗಿ. ವಾಸ್ತವಿಕವಾಗಿ ಸೂರ್ಯಮಂಡಲ ಚಲನೆ ಎಂಬುದು ಇಲ್ಲವೇ ಇಲ್ಲ. ಆದರೆ ಒಂದು ವೇಳೆ ಈ ಸೂರ್ಯಮಂಡಲ ಚಲಿಸಿತು ಎಂಬುದಾಗಿ ನಾವು ಕಂಡ್ರೆ ಅದು ಹೇಗೆ ದೃಗ್ದೋಷಗಳು ವಾಸ್ತವಿಕವಾಗಿ ಕಣ್ಣಿನ ದೋಷದಿಂದಾಗಿ ಆ ರೀತಿಯಾಗಿ ನಮಗೆ ಕಾಣುವಂತಹದ್ದು ಎಂಬುದನ್ನು ಅರ್ಥ ಮಾಡಿಕೊಂಡ ಹಾಗೆ ಇದೇ ರೀತಿಯಾಗಿ ಆ ಬ್ರಹ್ಮಾದಿಗಳಿಗೆ ವಾಯು ಮೊದಲಾದಂತಹವರಿಗೆ ದೋಷಗಳು ಖಂಡಿತು ಅಂತಾದರೆ ಅದು ವಾಸ್ತವಿಕವಾಗಿ ದೋಷಗಳು ಇಲ್ಲವೇ ಇಲ್ಲ. ಯಾವುದೋ ಒಂದಷ್ಟು ಆಸರಿ ಮೋಹಕ್ಕೋಸ್ಕರವಾಗಿ ತಾವು ಮೋಹಗೊಂಡವರಂತೆ ತಾವು ಆ ಅಜ್ಞಾನಾದಿಗಳು ಇರುವಂತೆ ತಾವು ಕಾಣಿಸಿಕೊಳ್ತಾರೆ ಎಂಬುದಾಗಿ ಹೇಳಿ ಶೋಕೋಪಿ ತಾವಾನ್ ನಾನ್ಯತ್ರ ಕದಾಚಿತ್ ಬ್ರಹ್ಮಣೋ ಭವೇತ್ ತತ್ರಾಪಿ ಭಗವತ್ಪ್ರೀತ್ಯ ಉನ್ನತಿ ಚಾಸಿತದ್ಭವೇತ್. ಬ್ರಹ್ಮತರ್ಕದ ಮಾತನ್ನು ಹೇಳ್ತಾರೆ. ಭಗವಂತನ ವಿಷ್ಣು ಪ್ರೀತಿಗಾಗಿ ಅವರು ಆ ರೀತಿಯಾಗಿ ಕಾಣಿಸಿಕೊಡುತ್ತಾರೆ. ಅದು ಅವರಿಗೆ ಭಗವತ್ ಪ್ರೀತಿದಾಯಕವೇ ಆಗ್ತದೆ, ತನ್ಮೂಲಕವಾಗಿ ಭಗವತ್ ಪ್ರೀತಿದಾಯಕವೂ ಆಗ್ತದೆ. ಅದೇ ರೀತಿಯಾಗಿ ಭಗವಂತನ ಅನುಗ್ರಹಕ್ಕೂ ಕೂಡ ಅದು ಕಾರಣೀಭೂತವಾಗ್ತದೆ ಎಂಬುದನ್ನು ಹೇಳಿ ಅದಾದ ಮೇಲೆ ಮಹಾಲಕ್ಷ್ಮಿಯಿಂದ ಬ್ರಹ್ಮದೇವರಿಗೆ ಉಪದೇಶ ಹೇಳ್ತಾರೆ. ಕಮಲ ಸಂಭವ ಸರ್ವರೊಳಗು ಉತ್ತಮನೆನಿಸುವನು, ಎಲ್ಲ ಕಾಲದಿ ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಸಮಭ್ಯಧಿಕ ವರ್ಜಿತನ ಗುಣರಮೆಯ ಮುಖದಿಂದರಿತು ನಿತ್ಯದಿ ದ್ಯುಮಣಿ ಕೋಟಿಗಳನ್ವಂತೆ ಕಾಂಬನು ಬಿಂಬರೂಪವನು. ಹೇಳ್ತಾರೆ ಆ ಬ್ರಹ್ಮದೇವರು ಅವರಿಗೆ ನಿರ್ಮಲವಾದಂತಹ ಭಕ್ತಿ, ಅವರ ಭಕ್ತಿ ಅದು ಶುದ್ಧವಾದಂತಹದ್ದು, ಅಮಲ ಅಂತಹ ಅಮಲ ಜ್ಞಾನ, ಅಮಲ ಭಕ್ತಿ, ಅಮಲ ವೈರಾಗ್ಯ, ಇಂತಹ ಶುದ್ಧರಾಗಿರುವಂತಹ ಬ್ರಹ್ಮದೇವರು ಎಲ್ಲ ಗುಣಗಳಿಂದ ಜ್ಞಾನ, ಭಕ್ತಿ, ಔದಾರ್ಯ ಇತ್ಯಾದಿ ಎಲ್ಲ ಗುಣಗಳಿಂದಲೂ ಕೂಡ ಕೂಡಿರತಕ್ಕಂತಹ ಎಲ್ಲ ಜೀವನಲ್ಲಿಯೂ ಕೂಡ ಉತ್ತಮರಾಗಿರತಕ್ಕಂಥವರು, ಜೀವೋತ್ತಮ ತತ್ವವಾಗಿರತಕ್ಕಂತಹ ಬ್ರಹ್ಮವಾಯುಗಳು ಅವರಿಗೆ ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ವಿಮಲ ಭಕ್ತಿ ಜ್ಞಾನ ವೈರಾಗ್ಯಾದಿ ಗುಣಗಳಿಂದ ಅಮಲ ಭಕ್ತಿ, ಅಮಲ ಜ್ಞಾನ, ಅಮಲ ವೈರಾಗ್ಯ, ಹೀಗೆ ಇಂತಹ ಅತ್ಯದ್ಭುತವಾದಂತಹ ಜ್ಞಾನದಿಂದಾಗಿ, ವೈರಾಗ್ಯದಿಂದಾಗಿ, ಭಕ್ತಿಯಿಂದಾಗಿ ಭಗವಂತನನ್ನು ಸಮಭ್ಯಧಿಕ ವರ್ಜಿತನ, ಭಗವಂತ ಎಂಥವನು ಅಂತ ಕೇಳಿದ್ರೆ ಒಂದೇ ಒಂದು ವಿಶೇಷಣವನ್ನು ಕೊಡ್ತಾರೆ. ಭಗವಂತನಿಗೆ ಸಮಾಭ್ಯಧಿಕ, ಭಗವಂತನಿಗೆ ಸಮನೂ ಇಲ್ಲ, ಅಭ್ಯಧಿಕನೂ ಇಲ್ಲ. ತನಗೆ ಸಮಾನರಾಗಿರತಕ್ಕಂಥವರು ಇಲ್ಲ, ತನಗಿಂತ ಉತ್ತಮರಾಗಿರತಕ್ಕಂಥವರು ಇಲ್ಲವೇ ಇಲ್ಲ. ಅಂತಹ ಸಮಭ್ಯಧಿಕ ವರ್ಜಿತನ, ಅವನಿಗೆ ಅಭ್ಯಧಿಕ ವರ್ಜಿತನಾಗಿರತಕ್ಕಂಥವನು. ಅಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ರಮೆಯ, ಆ ರಮೆಯ ಮುಖದಿಂದಾಗಿ, ರಮಾದೇವಿಯ ಮುಖದಿಂದಾಗಿ ಒಳ್ಳೆಯ ಗುಣಗಳನ್ನು, ಭಗವಂತನ ಗುಣಗಳನ್ನು ತಿಳಿದುಕೊಳ್ಳುವ ಮೂಲಕವಾಗಿ ತಾವು ಉಪಾಸನೆಯನ್ನು ಮಾಡ್ತಾರೆ. ಬಿಂಬರೂಪಿಯಾದಂತಹ ಭಗವಂತನನ್ನು ಅವರು ಕಾಣುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣಬಲೇಶಿ ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕುಚಕಶ್ಚನೈವ ತತ್ವಜ್ಞಾನೇ ವಿಷ್ಣುಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ವೇಗೇ ಚ ರಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ. ಇದು ವಾಯುದೇವರ ಸಾಮರ್ಥ್ಯ. ಏನು ಅಂತ ಕೇಳಿದ್ರೆ ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೆ, ವಾಯುದೇವರು ಜ್ಞಾನದಲ್ಲಿ, ವೈರಾಗ್ಯದಲ್ಲಿ ಮತ್ತು ಭಗವಂತನಲ್ಲಿ ಭಕ್ತಿ ಮಾಡುವುದರಲ್ಲಿ ಧೃತಿ, ಸ್ಥಿತಿ ಇದೆಲ್ಲವನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ತಾವು ಸಂಪಾದನೆ ಮಾಡಿಕೊಂಡಿರ್ತಾರೆ. ಅಷ್ಟು ಮಾತ್ರವಲ್ಲದೆ ಬುದ್ಧೌ ಜನಾನ್ಯೋ ಹನುಮತ್ಸಮಾನ, ಪ್ರಾಣದೇವರಿಗೆ ಸಮಾನವಾಗಿ ಭಗವಂತನನ್ನು ಭಕ್ತಿ ಮಾಡುವುದಾಗಲಿ, ಭಗವಂತನನ್ನು ತಿಳ್ಕೊಳ್ಳುವುದಾಗಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ.
ಅವರ ತತ್ವಜ್ಞಾನ, ವಿಷ್ಣುಭಕ್ತಿ, ಧೈರ್ಯ, ಸ್ಥೈರ್ಯ ಇದೆಲ್ಲವೂ ಕೂಡ ಅತ್ಯಂತ ಉತ್ಕೃಷ್ಟತಮವಾದದ್ದು ಎಂಬುದನ್ನು ತಿಳಿಸಿ ಮುಂದೆ ಹೇಳ್ತಾರೆ, ಈ ಬ್ರಹ್ಮವಾಯುಗಳು ಅದೇ ರೀತಿಯಾಗಿ ಸರಸ್ವತ ಭಾರತೀಯರು ಇವರ ಒಂದು ಪದವಿಶೇಷ, ಇವರ ಕಕ್ಷೆಯ ವಿಚಾರವನ್ನು ಒಂದಷ್ಟು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಜ್ಞಾನಭಕ್ತ್ಯಾದ್ಯಖಿಲ ಗುಣ ಚತುರಾನನಗೊಳೆಪ್ಪಂತೆ ಮುಖ್ಯ ಪ್ರಾಣದಲ್ಲಿ ಚಿಂತಿಪುದು ಯತ್ಕಿಂಚಿತ್ ಕೊರತೆಯಾಗಿ ನ್ಯೂನ ರುಜುಗಣ ಜೀವನಲ್ಲಿ ಕ್ರಮೇಣ ವೃದ್ಧಿ ಜ್ಞಾನ ಭಕ್ತಿ ಸಮಾನ ಭಾರತೀ ವಾಣಿಗಳಲ್ಲಿ ಪದ ಪ್ರಯುಕ್ತಧಿಕ. ಆ ಪ್ರಾಣದೇವರು ಬ್ರಹ್ಮವಾಯುಗಳ ಒಂದು ಕಕ್ಷೆ ಇದು ಸಮಾನ. ಬ್ರಹ್ಮವಾಯುಗಳು ಇಬ್ಬರೂ ಕೂಡ ಸಮಾನವಾದಂತಹ ಕಕ್ಷೆಯಲ್ಲಿರುವಂಥವರು. ಅವರ ಕಕ್ಷೆ ಜ್ಞಾನ ಭಕ್ತಿ ಮೊದಲಾದಂತಹ ಎಲ್ಲ ಗುಣಗಳು ಕೂಡ ಅವರಲ್ಲಿ, ಸಕಲ ಗುಣಗಳು ಕೂಡ ಅವರಲ್ಲಿ ಅದು ಇದೆ. ಅಂತಹ ಆ ಜ್ಞಾನ ಭಕ್ತ್ಯಾದಿ ಎಲ್ಲ ಗುಣಗಳು ಕೂಡ ಅಷ್ಟು ಮಾತ್ರವಲ್ಲದೆ ಮುಖ್ಯ ಪ್ರಾಣದಲ್ಲಿ ಬ್ರಹ್ಮರಲ್ಲಿ ಇರುವಂತೆ ಪ್ರಾಣದಲ್ಲಿ ಸ್ವಲ್ಪ ಕಡಿಮೆಯಾಗಿ, ವಾಸ್ತವಿಕವಾಗಿ ಇಬ್ಬರೂ ಕೂಡ ಸಮಾನ ಕಕ್ಷೆಯಿಂದ ಅನಿಸಿಕೊಂಡರೂ ಕೂಡ, ಆದರೂ ಕೂಡ ಅವರು ಯಾವ ರೀತಿಯಾಗಿ ಬ್ರಹ್ಮನಲ್ಲಿ ನಾವು ಚಿಂತನೆಯನ್ನು ಮಾಡುತ್ತೇವೆಯೋ ಅದಕ್ಕಿಂತ ಕಿಂಚಿನ್ ನ್ಯೂನವಾಗಿ ಪ್ರಾಣದೇವರಲ್ಲಿ ಚಿಂತನೆ ಮಾಡಬೇಕು. ಅದಾದ ಮೇಲೆ ಯಾಕೆ ಅಂತ ಕೇಳಿದ್ರೆ, ಬ್ರಹ್ಮದೇವರ ಪದವಿ ಅದು ಉತ್ಕೃಷ್ಟವಾದದ್ದು. ವಾಯುದೇವರು, ಈಗಿನ ವಾಯುದೇವರು ಮುಂದೆ ಬ್ರಹ್ಮ ಪದವಿಯನ್ನು ಅಲಂಕರಿಸಿ ಅದಾದ ಮೇಲೆ ಅವರಿಗೆ ಮೋಕ್ಷ. ಈಗಿನ ಬ್ರಹ್ಮ ಪದವಿಯಲ್ಲಿರುವಂತಹ ಬ್ರಹ್ಮದೇವರು ಅವರು ಪದವಿಯುಕ್ತವಾಗಿ ಉತ್ಕೃಷ್ಟವಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಆ ಬ್ರಹ್ಮದೇವರಲ್ಲಿ ಚಿಂತನೆಯನ್ನು ನಡೆಸುವಾಗ ಕಿಂಚಿತ್ ಅಧಿಕವಾಗಿ ಅದರಲ್ಲಿ ಚಿಂತನೆಯನ್ನು ನಡೆಸಬೇಕು. ಇನ್ನು ಋಜುಗಣ ಜೀವರಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆಯಾಗಿ ಅವರಲ್ಲಿರುವಂತಹ ಗುಣಗಳನ್ನು ಚಿಂತನೆ ಮಾಡ್ತಾ ಬರಬೇಕು. ತದಾದ ಮೇಲೆ ಸರಸ್ವತೀ ಭಾರತೀಯರಲ್ಲಿ ಜ್ಞಾನಭಕ್ತಿಯಾದಿಗಳು ಸಮಾನವಾಗಿರುವಂತಹದ್ದು. ಇಬ್ಬರೂ ಕೂಡ ಭಗವಂತನಲ್ಲೇ ಭಕ್ತಿ, ಭಗವಂತನ ವಿಷಯಕವಾಗಿರುವಂತಹ ಜ್ಞಾನ ಇದು ಸಮಾನವಾಗಿರುವಂತಹದ್ದು. ಆದರೂ ಸರಸ್ವತಿ ಬ್ರಹ್ಮಪತ್ನಿಯಾದದ್ರಿಂದಾಗಿ ಅವರಲ್ಲಿಯೂ ಕೂಡ ಕಿಂಚಿತ್ ಅಧಿಕವಾಗಿರತಕ್ಕಂತಹ ಏನು ಆ ಜ್ಞಾನಭಕ್ತ್ಯಾದಿಗಳನ್ನು ಚಿಂತನೆ ಮಾಡಬೇಕು ಎಂಬುದನ್ನು ತೋರಿಸಿಕೊಡ್ತಾರೆ. ಹೀಗೆ ಈ ಜ್ಞಾನಭಕ್ತ್ಯಾದಿಗಳು ಋಜುಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಸಮಾನವೇ. ಆದರೂ ಕೂಡ ಈ ಪದಪ್ರಯುಕ್ತ ಬ್ರಹ್ಮದೇವರು ಪದವಿಯಲ್ಲಿದ್ದಾರೆ. ಪದವಿಯಲ್ಲಿರುವುದರಿಂದಾಗಿ ಅವರಲ್ಲಿರುವಂತಹ ಜ್ಞಾನ, ಅವರಲ್ಲಿರುವಂತಹ ಭಕ್ತಿ, ಅವರಲ್ಲಿರುವಂತಹ ಭಗವಂತನಲ್ಲಿರುವಂತಹ ಒಂದು ಆ ಜ್ಞಾನ ಅದು ಅಧಿಕವಾಗಿರುವಂತಹದ್ದು. ಇನ್ನು ವಾಯುದೇವರಲ್ಲಿ ಆಗುವಾಗ ಕಿಂಚಿತ್ ಕಡಿಮೆ, ಸ್ವಲ್ಪ ಅವರನ್ನು ಆ ಬ್ರಹ್ಮದೇವರಿಗಿಂತ ಕಿಂಚಿತ್ ನ್ಯೂನವಾಗಿ ಅವರಲ್ಲಿ ಉಪಾಸನೆಯನ್ನು ಮಾಡಬೇಕು. ಇದು ಹೇಗೆ ಅಂತ ಕೇಳಿದರೆ, ಕೇವಲ ಪದಪ್ರಯುಕ್ತವಾದಂತಹ ವಾಯುದೇವರು ಪ್ರಸ್ತುತ ಪದವಿಯಲ್ಲಿದ್ದಾರೆ. ಅದರಿಂದಾಗಿ ಅವರಲ್ಲಿ ಬ್ರಹ್ಮದೇವರಿಗಿಂತ ನ್ಯೂನವಾದಂತಹ ಕಿಂಚಿನ್ಯೂನವಾದಂತಹ ಜ್ಞಾನಭಕ್ತ್ಯಾದಿಗಳನ್ನು ತಿಳ್ಕೊಳ್ಳಬೇಕು. ಅದಾದ ಮೇಲೆ ಸರಸ್ವತೀ ಭಾರತೀಯರಲ್ಲಿ ಇಬ್ಬರೂ ಕೂಡ ಸಮಾನರೇ. ಆದರೂ ಕೂಡ ಆ ಸರಸ್ವತೀ ದೇವಿಯಲ್ಲಿ ಭಾರತೀ ದೇವಿಗಿಂತ ಅತ್ಯಧಿಕವಾದಂತಹ ಕಿಂಚಿದಧಿಕವಾದಂತಹ ಜ್ಞಾನಭಕ್ತ್ಯಾದಿಗಳು ಇದೆ ಎಂಬುದನ್ನು ಉಪಾಸನೆ ಮಾಡುವ ಮೂಲಕವಾಗಿ ನಾವು ಅನುಗ್ರಹಕ್ಕೆ ಪಾತ್ರರಾಗಬೇಕು. ಈ ರೀತಿಯಾಗಿ ಸಣ್ಣ ಸೂಕ್ಷ್ಮವನ್ನು ನಾವು ತಿಳ್ಕೊಳ್ಳಬೇಕು ಎಂಬುದನ್ನು ಹೇಳಿ, ಅದಾದ ಮೇಲೆ ರುಚಿಗಳಿಗೆ ಯಾವ ಕಾಲದಲ್ಲೂ ಕೂಡ ದೋಷಗಳಿಲ್ಲ ಅಂತ ಹೇಳಿ, ಪ್ರಳಯ ಕಾಲದಲ್ಲಿ ದೋಷಗಳಿರಬಹುದಲ್ವಾ ಅಂತ ಹೇಳಿದರೆ, ಆ ಕಾಲದಲ್ಲೂ ಕೂಡ ಅವರಿಗೆ ಅಜ್ಞಾನಾದಿಗಳಿಲ್ಲ. ಆ ಕಾಲದಲ್ಲೂ ಕೂಡ ಅವರು ಒಳ್ಳೆಯ ಜ್ಞಾನವಂತರಾಗಿರ್ತಾರೆ ಎಂಬುದನ್ನು ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಸೂರ್ಯನ ತೆರದಿ ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳು ತೋರುವುದು ಅಸ್ಪಷ್ಟ ರೂಪದಿ ಮುಕ್ತ ಪರ್ಯಂತ ವಾರಿಜಾಲನ ವಾಯು ವಾಣೀ ಭಾರತೀಗಳಿಗೆ
ಮಹಾಪ್ರಳಯದಿ ಭಾರದ ಜ್ಞಾನಾದಿ ಯೋಗವು ಜ್ಞಾನಾದಿ ದೋಷವು ಹರಿಕೃಪಾ ಬಲದಿ ಹೇಳ್ತಾರೆ. ಆ ಚಂದ್ರ ಸೂರ್ಯರಲ್ಲಿ ಯಾವ ರೀತಿಯಾಗಿಯೋ ಅದೇ ರೀತಿಯಾಗಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಇವರಲ್ಲಿಯೂ ಕೂಡ ಬಿಂಬದರ್ಶನ, ಭಗವಂತನ ದರ್ಶನ ಅವರಿಗೆ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಅಸ್ಪಷ್ಟ ರೂಪವಾಗಿ ಅವರಿಗೆ ಕಾಣ್ತದೆ ಅಂತ ಹೇಳ್ತಾರೆ. ಭಗವಂತನ ದರ್ಶನ ಅದು ಹೇಗೆ ಅಂತ ಕೇಳಿದರೆ ಒಂದು ರೀತಿಯಾಗಿ ಅಸ್ಪಷ್ಟ. ಸೌರಿ ಸೂರ್ಯನ ತರದಿ ಸಮೀರ ಗಾಯತ್ರಿ ಗಿರಿಗಳು ಆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರಿಗೆ ಮುಕ್ತಿ ಪರ್ಯಂತ ಒಂದು ರೀತಿಯಾಗಿ ಅಸ್ಪಷ್ಟವಾಗಿರುವಂತಹ ರೀತಿಯಲ್ಲಿ ಅವರಿಗೆ ಬಿಂಬ, ಭಗವಂತನ ಬಿಂಬ ಅದು ಗೋಚರವಾಗುವಂತಹದ್ದು. ಇನ್ನು ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರಿಗೆ ಭಗವಂತನ ಕೃಪಾಬಲ, ಭಗವಂತನ ಅನುಗ್ರಹ ಅವನಿಗೆ ಎಷ್ಟಿದೆ ಅಂತ ಕೇಳಿದರೆ ಸರಸ್ವತಿ, ಭಾರತಿ, ಬ್ರಹ್ಮವಾಯುಗಳಿಗೆ ಮಹಾಪ್ರಳಯದಿ ದೊಡ್ಡ ಕಲ್ಪಪ್ರಳಯ, ದೈನಂದಿನ ಪ್ರಳಯ ಅಥವಾ ಇಡೀ ಜಗತ್ತಿನ ಮಹಾಪ್ರಳಯವನ್ನು ಭಗವಂತ ಮಾಡಿದಾಗಲೂ ಕೂಡ ಅವರ ಜ್ಞಾನಕ್ಕೆ ಯಾವುದೇ ರೀತಿಯಾದಂತಹ ಅದರಲ್ಲಿ ಮಸುಕಾಗುವುದಿಲ್ಲ. ಆ ಜ್ಞಾನ ಒಂದೇ ರೀತಿಯಾಗಿ ಇರ್ತದೆ. ಆ ಜ್ಞಾನಕ್ಕೆ ಯಾವುದೇ ರೀತಿಯಾದಂತಹ ಹೊರೆಯಾಗಲಿ ಅಥವಾ ಅಜ್ಞಾನಾದಿಗಳಾಗಲಿ ಅವರ ಜ್ಞಾನವನ್ನು ಬಾಧಿಸೋದಿಲ್ಲ ಅಂತ ಹೇಳ್ತಾರೆ. ಒಂದೇ ರೀತಿಯಾಗಿ ತಾವು ಮಹಾಪ್ರಳಯವನ್ನು ಭಗವಂತ ಮಾಡಿದಾಗಲೂ ಕೂಡ ತಾವು ಅದೇ ರೀತಿಯಾಗಿ ಒಳ್ಳೆಯ ಜ್ಞಾನವಂತರಾಗಿ ತಾವಿರ್ತಾರೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಸರಿ, ಇಷ್ಟೆಲ್ಲ ಏವಂ ಪ್ರಳಯಕಾಲೇಪಿ ಪ್ರತಿಭಾಪರಾವರಃ ಅವರಿಗೆ ಪ್ರತಿಭಾತ ಪರಾವರ ನಾಸ್ತಿ. ಆ ಜ್ಞಾನದ ತಿರೋಜ್ಞಾನ, ಅದರ ಜ್ಞಾನದ ರಾಹಿತ್ಯ ಅವರಿಗೆ ಆಗೋದೇ ಇಲ್ಲ ಎಂಬುದನ್ನು ತಿಳಿಸಿಕೊಡ್ತಾರೆ. ಹೀಗೆ ಸೂರ್ಯನಂತೆ ಚಂದ್ರನೂ ಕೂಡ ಪ್ರಕಾಶ, ಸೂರ್ಯಕಾಂತಿ ಸ್ಪಷ್ಟತೆ ಚಂದ್ರನಲ್ಲಿಲ್ಲ. ಅದರಂತೆ ಆ ಬಿಂಬರೂಪ ಸೂರ್ಯನಲ್ಲಿ ಆಗುವಾಗ ಸೂರ್ಯನ ಕಾಂತಿ ಅದು ಒಳ್ಳೆಯ ಅತ್ಯಂತ ತುಂಬ ತೀಕ್ಷ್ಣವಾಗಿರುವಂತಹ ಒಳ್ಳೆಯ ತತ್ವಜ್ಞ ಪ್ರಕಾಶ. ಅದೇ ಚಂದ್ರನಲ್ಲಿ ಆಗುವಾಗ ಅಷ್ಟು ಪ್ರಕಾಶಮಾನ ಆ ಚಂದ್ರನಲ್ಲಿಲ್ಲ. ಹೀಗೆ ಆ ರುಜುಗಳಿಗೆ ಬಿಂಬರೂಪದ ಭಗವಂತನ ರೂಪದ ಭಗವಂತನ ಬಿಂಬರೂಪಿಯಾದಂತಹ ಭಗವಂತನ ಜ್ಞಾನ ಅದರ ಗೋಚರ ಅವರಿಗೆ ಅಸ್ಪಷ್ಟತೆಯ ನಡೀತದೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಅವರಿಗೆ ಜ್ಞಾನದ ಭಗವಂತನ ಬಿಂಬರೂಪಿಯಾದಂತಹ ಭಗವದ್ ದರ್ಶನವಾಗ್ತದೆ ಎಂಬುದನ್ನು ಹೇಳಿ ಅದಾದ ಮೇಲೆ ಬ್ರಹ್ಮದೇವರು ಮುಕ್ತಿಯೋಗ್ಯರನ್ನು ತಾವು ಮೋಕ್ಷಕ್ಕೆ ಕೊಂಡೊಯ್ತಾರೆ. ಅವರನ್ನು ಮುಕ್ತಿಗೆ ಕೊಂಡೊಯ್ಯುವಂತಹ ಬಗೆ ಹೇಗೆ, ಮುಕ್ತಿಯನ್ನು ಕೊಡಿಸುವಂತಹ ಬಗೆ ಹೇಗೆ ಅಂತ ಕೇಳಿದರೆ 100 ವರ್ಷಾನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದಲಾರು ಮುಕ್ತಿಯೈನೈದುವರು ಅವರವರ ಕರೆದೊಯ್ದ ಶೌರ್ಯಪುರದೊಳಗಿಪ್ಪ ನದಿಯಲ್ಲಿ ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ ಮಾಡಿ ಹರಿಪುದರ ಪ್ರವೇಶಿಸುವ. ಈ 100 ವರ್ಷಗಳ ಕಾಲ ಆ ಬ್ರಹ್ಮದೇವರು ತಾವು ಸಾಧನೆಯನ್ನು ಮಾಡ್ತಾರೆ. ಬ್ರಹ್ಮ ಪದವಿಯಲ್ಲಿ ತಾವಿರ್ತಾರೆ. ಬ್ರಹ್ಮ ಪದವಿಯಲ್ಲಿ ತಾವಿದ್ದುಕೊಂಡು 100 ಕಲ್ಪಗಳ ಸಾಧನೆಯನ್ನು ಆ ಬ್ರಹ್ಮದೇವರು ಮಾಡ್ತಾರೆ. 100 ಕಲ್ಪಗಳ ಸಾಧನೆಯನ್ನು ಬ್ರಹ್ಮದೇವರು ಮಾಡಿ ಅದಾದ ಮೇಲೆ ತನ್ನ ಕಲ್ಪದಲ್ಲಿ ಯಾರು ಮುಕ್ತಿಯನ್ನು ಹೊಂದಲಿಕ್ಕೆ ಯೋಗ್ಯತೆ ಉಳ್ಳವರು ಅವರನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ ವಿಷ್ಣು ಲೋಕದಲ್ಲಿರುವಂತಹ ವಿರಜಾ ನದಿ ಸ್ನಾನ, ವಿಶೇಷವಾಗಿ ವಿರಜಾ ನದಿ ಸ್ನಾನದಿಂದಲೇ ನಮಗೆ ಮೋಕ್ಷವಾಗುವಂತಹದ್ದು. ಗರುಡ ಪುರಾಣದಲ್ಲಿ ಮಾತನ್ನು ಹೇಳ್ತಾರೆ, ಪ್ರಧಾನ ಪರಮವ್ಯೋಂ ನಂತರ ವಿರಜಾ ನದಿ ತಜ್ಜಲೇದು ತದ ಸ್ನಾನಂ ಲಿಂಗಭಂಗೋ ಭವಿಷ್ಯತಿ ಅಂತಿಮ ವರ್ಣವ್ಯೋಂನೋ ನಂತರ ವಿರಜಾ ನದಿ ಪಂಚಯೋಜನ ವಿಸ್ತೀರ್ಣ ಹನುಮಂತ ಪರಿಕೀರ್ತಿತ
ಪ್ರಳಯೇ ವಿರಜಾನದ್ಯ ಲಯೋ ನಾಸ್ತಿ ಖಗೇಶ್ವರ ಲಕ್ಷ್ಯಾತ್ಮಿಕಾದು ಸಾಜ್ಞೇಯ ಲಿಂಗದೇಹ ವಿಧಾರಣಿ. ಈ ಲಿಂಗದೇಹದ ಧಾರಣೆ, ಲಿಂಗದೇಹ ಭಂಗವಾಗಬೇಕು ಅಂತಾದರೆ ವಿಶೇಷವಾಗಿ ಎಲ್ಲ ಜೀವರಾಶಿಗಳಿಗೂ ಕೂಡ ಲಿಂಗದೇಹ ಇದ್ದೇ ಇದೆ. ಆ ಲಿಂಗದೇಹ ಭಂಗವಾಗಬೇಕು ಅಂತಾದರೆ ತಮೋ ಜೀವರಾಶಿಗಳಿಗೆ ವಾಯುದೇವರ ಗದಾಪ್ರಹಾರದ ಮೂಲಕವಾಗಿ ಅವರಿಗೆ ಅವರ ಯೋಗ್ಯತೆ, ಅವರ ತಮಸ್ಸೋ ಅಥವಾ ನರಕಾದಿಗಳು ಅವರಿಗಾಗುವಂತಹದ್ದು. ಇನ್ನು ಯಾರು ಒಳ್ಳೆಯ ಸಾತ್ವಿಕರು ಮುಕ್ತಿಯೋಗ್ಯರಿದ್ದಾರೆ, ಮುಕ್ತಿಯೋಗ್ಯರಾಗಿರತಕ್ಕಂತಹ ಜೀವರಾಶಿಗಳಿಗೆ ಅವರಿಗೆ ಏನಾಗ್ತದೆ ಅಂತ ಕೇಳಿದರೆ ಭಗವಂತನ ವಿರಜಾ ನದಿ ಸ್ನಾನವಾಗ್ತದೆ. ಆ ಭಗವಲ್ಲೋಕದಲ್ಲಿರುವಂತಹ ವಿರಜಾ ನದಿ ಸ್ನಾನದಿಂದಾಗಿ ಅಲ್ಲಿ ತಾವು ಸ್ನಾನವನ್ನು ಮಾಡಿ ಅದು ಹೇಗಿದೆ ಅಂತ ಹೇಳಿದ್ರೆ ಲಕ್ಷ್ಮೀಭೂತವಾಗಿರುವಂತಹದ್ದು ಅಂತ ಹೇಳ್ತಾರೆ. ಆ ಅಂತಿಮಾವರಣ ವ್ಯೋಮ್ನೋ ನಂತರ ವಿರಜಾ ನದಿ ಪಂಚಯೋಜನ ವಿಸ್ತೀರ್ಣ, 5 ಯೋಜನ ವಿಸ್ತೀರ್ಣವಾಗಿರತಕ್ಕಂತಹದ್ದು. ಆ ವಿರಜಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಆ ಲಿಂಗದೇಹವನ್ನು ಬಿಟ್ಟು ಬಿಡ್ತಾನೆ. ಲಿಂಗದೇಹ ಭಂಗವಾಯಿತು ಅಂತಾದರೆ ಮತ್ತೆ ಅವನಿಗೆ ಯಾವುದೇ ರೀತಿಯಾದಂತಹ ಈ ಜಗತ್ತಿನ ಅಂಟು ಇರೋದೇ ಇಲ್ಲ. ಮತ್ತೆ ಅವನು ನೇರವಾಗಿ ಭಗವಂತನ ಸಾನ್ನಿಧ್ಯವನ್ನು, ಭಗವಂತನ ಲೋಕವನ್ನು ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ವಿರಜಾ ನದಿ ಸ್ನಾನ, ಆ ವಿಷ್ಣು ಲೋಕದಲ್ಲಿರುವಂತಹ ವಿರಜಾ ನದಿ ಸ್ನಾನವನ್ನು ಮಾಡಿಸಿ ತಾವು ಅದರಲ್ಲಿ ಮಾಡಿ ತಾವು ಬ್ರಹ್ಮದೇವರು ಕೂಡ ತಮ್ಮ ಪ್ರಾರಬ್ಧಭೂತವಾದಂತಹ ಶರೀರವನ್ನು ತ್ಯಾಗ ಮಾಡಿ ಭಗವಂತನ ಉದರವನ್ನು ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಈ ವಿರಜಾ ನದಿ ಇದು ಹೇಗೆ ಅಂತ ಹೇಳಿದ್ರೆ ಲಕ್ಷ್ಮೀಭೂತವಾದದ್ದು ಅಂತ ಹೇಳ್ತಾರೆ. ಸಾಧನೆಯನ್ನು ಮಾಡಬೇಕು. ಎಲ್ಲ ಜೀವರಾಶಿಗಳು ಕೂಡ ತಾವು ಯಾವಾಗ ಮೋಕ್ಷವನ್ನು ಪಡೆದುಕೊಳ್ಳೋದು ಅಂತ ಕೇಳಿದ್ರೆ ಆ ಮುಕ್ತಿಗೆ ಬ್ರಹ್ಮದೇವರ ಸಾಧನೆ ಮುಗಿಬೇಕು. ಬ್ರಹ್ಮದೇವರ ಸಾಧನೆ ಆಗದೆ ಯಾವ ಜೀವರಾಶಿಗಳಿಗೂ ಕೂಡ ಮುಕ್ತಿ ಎಂಬುದಿಲ್ಲವೇ ಇಲ್ಲ. ಹಾಗಿದ್ರೆ ಬ್ರಹ್ಮದೇವರು ತಾವು ಪ್ರಾರಬ್ಧವಶಾತ್ ಬ್ರಹ್ಮ ಪದವಿಯಲ್ಲಿದ್ದುಕೊಂಡು ತಾವು ಸಾಧನೆಯನ್ನು ಮಾಡ್ತಾ ಬ್ರಹ್ಮದೇವರು ತಮ್ಮ ಕಲ್ಪದ ಕೊನೆಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿ ಅದಾದ ಮೇಲೆ ಯಾರು ಮುಕ್ತಿಯೋಗ್ಯರಾಗಿರತಕ್ಕಂತಹ ಜೀವರಾಶಿಗಳಿದ್ದಾರೆ ಆ ಮುಕ್ತಿಯೋಗ್ಯರಾದಂತಹ ಜೀವರಾಶಿಗಳನ್ನು ತಮ್ಮೊಂದಿಗೆ ಕರ್ಕೊಂಡು ಬಂದು ವಿರಜಾ ನದಿ, ಆ ವಿರಜಾ ನದಿಯಲ್ಲಿ ಸ್ನಾನವನ್ನು ಮಾಡಿಸಿ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಮೇಲೆ ಬರುವಾಗ ಅವನಿಗೆ ಆ ಜೀವರಾಶಿಗೆ ಲಿಂಗದೇಹದ ಭಂಗ, ಲಿಂಗದೇಹ ಭಂಗವಾಯಿತು ಅಂತ ಹೇಳಿದರೆ ಮತ್ತೆ ಅವನು ಈ ಸಾಂಸಾರಿಕ ಮತ್ತೆ ಪುನಃ ಈ ಜಗತ್ತಿನ ಸಂಬಂಧಗಳು ಅವನಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇಂತಹ ಆ ಲಕ್ಷ್ಮೀಭೂತವಾದಂತಹ ವಿರಜಾ ನದಿ 5 ಯೋಜನ ವಿಸ್ತೀರ್ಣವಾದಂತಹ ಯಾವತ್ತೂ ಕೂಡ ನಾಶವೇ ಇಲ್ಲ. ಪ್ರಳಯ ಕಾಲದಲ್ಲೂ ಕೂಡ ಆ ನದಿಗೆ ನಾಶ ಇಲ್ಲ. ಅಂತಹ ಅತ್ಯದ್ಭುತವಾದಂತಹ ವಿರಜಾ ನದಿ, ಆ ವಿರಜಾ ನದಿಯ ಸ್ನಾನದಿಂದಾಗಿ ಸ್ವರೂಪ ದೇಹದ ಆವಿರ್ಭಾವ, ಸ್ವರೂಪ ಸುಖ ಅಂತ. ಸ್ವರೂಪ ದೇಹ ಯಾವುದು? ತನ್ನ ವಾಸ್ತವಭೂತವಾದಂತಹ ಜೀವನ ಯತ್ ಸ್ವರೂಪಭೂತವಾದಂತಹ ಶರೀರ ಇದೆ ಅದನ್ನು ಭಗವಂತ ಕೊಡ್ತಾನೆ, ತೋರಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ವಿಚಾರವನ್ನು ಹೇಳಿ ಅದಾದ ಮೇಲೆ ಮುಂದೆ ಮುಕ್ತರು ಯಾವ ರೀತಿಯಾಗಿರ್ತಾರೆ, ಮುಕ್ತರ ವಿಚಾರವನ್ನು ಅದನ್ನು ಹೇಳ್ತಾರೆ. ವಾಸುದೇವನ ಉದರದಲ್ಲಿ ಪ್ರವೇಶಗೈದಾನಂತರದಿ ನಿರ್ದೋಷ ಮುಕ್ತರು ಉದರದಿ ಹೊರಮಟ್ಟು ಹರುಷದಲ್ಲಿ ಮೇಷಾನಿಂದಾಜ್ಞವ ಪಡೆನಂದಾಸನ ಸಿದ್ಧದ್ವೀಪ ಮೋಕ್ಷದಿ ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸಿದರು. ಇದು ಭಗವಂತನನ್ನು ಹೊಂದಿದ್ರು ಅಂತಾದರೆ ತುಂಬ ಅತ್ಯದ್ಭುತವಾದಂತಹ ವಿಚಾರ. ಇದನ್ನೆಲ್ಲ ನಾವು ಹೇಗೆ ಇದನ್ನು ಯಥಾರ್ಥಭೂತವಾದಂತಹ ಈ ವಿಚಾರವನ್ನು ಅರಿತುಕೊಳ್ಳಬೇಕು ಅಂತಾದರೆ ಶಾಸ್ತ್ರದ ಒಂದಷ್ಟು ಹಿನ್ನೆಲೆಗಳು ನಮಗಿರಬೇಕು. ಯಾಕೆ ಅಂತ ಕೇಳಿದರೆ ಈ ವಿಚಾರಗಳೇ ತುಂಬ ಅತ್ಯದ್ಭುತವಾದಂತಹ ವಿಚಾರಗಳು. ಈ ಮೋಕ್ಷದ ವಿಚಾರಗಳು ಅಥವಾ
ಇನ್ನಿತರವಾದಂತಹ ಮೋಕ್ಷದಲ್ಲಿರುವಂತಹ ಭಗವಂತನ ವಿಚಾರಗಳು ಅಥವಾ ಮೋಕ್ಷದಲ್ಲಿರುವಂತಹ ದೇವತೆಗಳು ಆ ಮುಕ್ತರ ಒಂದು ವಿಹಾರ, ಮುಕ್ತರ ವಿಹಾರವನ್ನು ತುಂಬ ಅತ್ಯದ್ಭುತವಾಗಿ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಗ್ರಂಥದವಾದಂತಹ ಮಧ್ವವಿಜಯದಲ್ಲಿ ಅದನ್ನು ಹೇಳ್ತಾರೆ. ಮಧ್ವವಿಜಯದಲ್ಲಿ ಭಗವಂತನ ಮುಕ್ತಿಯಲ್ಲಿರುವಂತಹ ಒಂದಷ್ಟು ವಿಚಾರಗಳು, ಅದೇ ರೀತಿಯಾಗಿ ಮುಕ್ತರ ತಾರತಮ್ಯ, ಮುಕ್ತರಲ್ಲಿಯೂ ಕೂಡ ಯಾವ ರೀತಿಯಾಗಿ ನಮಗೆ ಭಗವಂತ ಅವರಿಗೆ ಎಷ್ಟು ಅನುಗ್ರಹವನ್ನು ಮಾಡ್ತಾನೆ ಎಂಬುದನ್ನು ಇಲ್ಲಿ ಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ, ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ ದಾಸರು ನಮಗೆ ಅದನ್ನು ತೋರಿಸಿಕೊಡ್ತಾರೆ. ಹೇಗೆ ಅಂತ ಕೇಳಿದ್ರೆ, ವಾಸುದೇವನ ಉದರದಲ್ಲಿ ಅವರು ಭಗವಂತನ ಉದರವನ್ನು ಪ್ರವೇಶ ಮಾಡ್ತಾರೆ. ಅದ್ಯ ಸ್ಥಿರಚ್ಚರಾಣಾಂ ಯೋ ವೇದಗರ್ಭಸಹರ್ಷಿಭಿ ಯೋಗೇಶ್ವರೈ ಕುಮಾರಾದ್ದಿ ಸಿದ್ಧಯೋಗೈರ್ ಪ್ರವರ್ತಕೈ ವೇದದೃಷ್ಟ್ಯಾಭಿಮಾನೇನ ನಿಸಂಗೇನಾಪಿ ಕರ್ಮಣ ಕರ್ತೃತ್ವಾ ಸಗುಣಂ ಬ್ರಹ್ಮ ಪುರುಷಂ ಪುರುಷರ್ಷಭಂ ನ ಸಂಗತ್ಯ ಪುನರ್ಕಾಲೇ ಕಾಲೀನೇಶ್ವರಮೂರ್ತಿನ ಜಾತೆ ಗುಣವ್ಯತಿಕರೇ ಯಥಾ ಪೂರ್ವ ಪ್ರಜಾಯತೆ ಬಹಿರ್ನಿರ್ಗತ್ಯತೆ ಜೀವ ವಾಸುದೇವ ಅಜ್ಞಾನದ ವಾಸಂ ಚಕ್ರುರಿಥಾಯೋಗ್ಯಂ ಕ್ಷೀರದ್ವೀಪಾದಿಕೇಶುತೆ. ಒಳ್ಳೆಯ ಅನುಗ್ರಹ ಅವರಿಗೆ, ಭಗವಂತನ ಅನುಗ್ರಹ ಎಷ್ಟು ಇರ್ತದೆ ಅಂತ ಕೇಳಿದರೆ, ಆ ಭಗವಂತನ ಉದರವನ್ನು ಪ್ರವೇಶ ಮಾಡ್ತಾರೆ. ಆ ಭಗವಂತನ ಉದರವನ್ನು ಪ್ರವೇಶ ಮಾಡಿ ಅದೇನಾಗ್ತದೆ ಅಂತ ಕೇಳಿದರೆ, ಅವರಿಗೆ ನಿರ್ದೋಷವಾದಂತಹ ಮುಕ್ತರು, ಅವರೂ ಕೂಡ ಮುಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಿದರೆ, ಅವರಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ದೋಷಾದಿಗಳು ಅವರಿಗಿರೋದೇ ಇಲ್ಲ. ಅಂತ ನಿರ್ದೋಷರಾಗಿರತಕ್ಕಂತಹ ಮುಕ್ತರು ಏನು ಮಾಡ್ತಾರೆ ಅಂತ ಕೇಳಿದರೆ, ಭಗವಂತನ ಉದರದಿಂದ ಹೊರಕ್ಕೆ ಬರ್ತಾರೆ, ಒಳಗೆ ಹೋಗ್ತಾರೆ. ಇದು ಆನಂದದಿಂದಾಗಿ ಹೊರಕ್ಕೆ ಬರುವುದು, ಒಳಗೆ ಹೋಗುವಂತಹದ್ದು. ತಾವು ಆನಂದದಿಂದ ಒಳ ಹೊರಗೆ ಪ್ರವೇಶವನ್ನು ಮಾಡ್ತಾರೆ. ಅದಾದ ಮೇಲೆ ಆನಂದ, ಅದರಲ್ಲಿ ದುಃಖ ಉಂಟಾ ಅಂತ ಕೇಳಿದರೆ ದುಃಖ ಇಲ್ಲ. ಆ ಆನಂದದಿಂದ ಭಗವಂತನ ಅಪ್ಪಣೆಯನ್ನು ಪಡೆದುಕೊಂಡು ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇತ್ಯಾದಿಗಳಲ್ಲಿ ತಾವು ಸಂಚಾರವನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಈ ಭಗವಂತನ ಉದರವನ್ನು ಪ್ರವೇಶ ಮಾಡುವುದಕ್ಕೆ ಅವರಿಗೆ ಒಂದು ಏನೋ ಆನಂದ. ಯಾಕೆ ಅಂತ ಕೇಳಿದರೆ, ಆ ಲಿಂಗದೇಹ ಭಂಗವಾದ ಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ಬಂಧನಗಳು ಅವರನ್ನು ಬಾಧಿಸುವುದಿಲ್ಲ. ಎಲ್ಲ ಬಂಧನಗಳು ಕಳಚಿಯಾಗಿರ್ತದೆ. ಆದ್ದರಿಂದ ತಾವು ನಿಸ್ವಚ್ಛಂದವಾಗಿ ತಾವು ಭಗವಂತನ ಉದರವನ್ನು ಪ್ರವೇಶ ಮಾಡ್ತಾ ತಾವು ಒಳಗೆ ಹೊರಗೆ ಬಂದು ಶ್ವೇತದ್ವೀಪದಲ್ಲಿ, ಅನಂತಾಸನದಲ್ಲಿ, ವೈಕುಂಠದಲ್ಲಿ ತಾವು ವಿಹಾರವನ್ನು ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಈ ವಿರಜಾಸ್ನಾನದಿಂದಾಗಿ ಲಿಂಗದೇಹ ಭಂಗವಾಯಿತು. ವೈಕುಂಠದಲ್ಲಿ ಸಂಚಾರವನ್ನು ಮಾಡುವಂತಹದ್ದು ಸ್ವೇಚ್ಛಾಚಾರವಾಗಿ ಸಂಚಾರ. ಅಷ್ಟು ಮಾತ್ರವಲ್ಲದೆ ಭೂಲೋಕ ಅಮುಕ್ತ ಜನರಿಗೆ ಅವರಿಗೆ ಸಂಪರ್ಕ ಇಲ್ಲ. ಯಾವುದೂ ಕೂಡ ಅವರಿಗೆ ಮುಕ್ತರೊಂದಿಗೆ ಮಾತ್ರ, ಅವರ ಏನಿದ್ರೂ ಕೂಡ ಅವರಿಗೆ ಸಂಪರ್ಕವಿರುವಂತಹದ್ದು ಅವರಿಗೆ ಮುಕ್ತರೊಂದಿಗೆ ಮಾತ್ರ. ಯಾರು ಮುಕ್ತರಾಗಿದ್ದಾರೆ ಅಂಥವರ ಜೊತೆಗೆ ತಾವು ವಿಹಾರವನ್ನು ಮಾಡ್ತಾರೆ ಎಂಬುದಾಗಿ ದಾಸರು ತಮ್ಮ ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ, ಆ ಭಾಗವತದ ನೆಲೆಗಟ್ಟಿನಲ್ಲಿ ಅದರ ವಿಚಾರವನ್ನು ತೋರಿಸಿಕೊಡ್ತಾರೆ. ಜಾತೆ ಮಿತಗುಣೆಯವರೇ ಯಥಾಪೂರ್ವಂ ಪ್ರಜಾಯತೆ ಬಹಿರ್ವಿಗತ್ಯ ಜೀವಾ. ವಾಸುದೇವಾಜ್ಞೆಯ ಹೊರಗೆ ಬರ್ತಾರೆ, ವಾಸುದೇವನ ಆಜ್ಞೆಯಿಂದಾಗಿ ಒಳಗೋಗ್ತಾರೆ. ಯಥಾಯೋಗ್ಯಂ, ತಮಗೆ ಎಲ್ಲಿ ವಾಸವನ್ನು ಮಾಡಬೇಕು, ಎಲ್ಲಿದ್ದುಕೊಂಡು ಭಗವಂತನ ಶ್ವೇತದ್ವೀಪದಲ್ಲಿರುವಂತಹ ಭಗವಂತನ ಉಪಾಸನೆಯನ್ನೂ ಮಾಡಬಹುದು, ಅನಂತಾಸನದಲ್ಲಿರುವಂತಹ ಭಗವದ್ ಉಪಾಸನೆಯನ್ನೂ ಮಾಡಬಹುದು. ಅದೇ ರೀತಿಯಾಗಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠಾದಿಗಳಲ್ಲಿ ಎಲ್ಲಿರತಕ್ಕಂತಹ ಭಗವಂತನ ಉಪಾಸನೆಯನ್ನೂ ಕೂಡ ಮಾಡುವುದಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಬಂಧನಗಳು ಅಥವಾ ಯಾವುದೇ ರೀತಿಯಾದಂತಹ ಕಟ್ಟುಪಾಡುಗಳು ಅವರಿಗಿರೋದಿಲ್ಲ ಎಂಬುದಾಗಿ ಹೇಳ್ತಾರೆ. ದುಃಖರಹಿತರಾಗಿ ತಾವು ಸಂಚಾರವನ್ನು ಮಾಡ್ತಾ ತಾವಿದ್ದು ಬಿಡ್ತಾರೆ ಎಂಬುದಾಗಿ ನಮಗೆ ಆ ದಾಸರ ಭಗವಂತನನ್ನು ಯಾರು ನಂಬಿಕೊಂಡು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ಯಾರಿರ್ತಾರೋ ಅಂಥವರಿಗೆ ಆ ರೀತಿಯಾದಂತಹ ಅಷ್ಟು ದೊಡ್ಡದಾದಂತಹ ಸ್ಥಾನವನ್ನು
ಭಗವಂತ ಅನುಗ್ರಹ ಮಾಡುತ್ತಾನೆ ಎಂಬುದನ್ನು ತೋರಿಸಿಕೊಟ್ಟು ಅದಾದ ಮೇಲೆ ಮುಂದೆ ಬ್ರಹ್ಮದೇವರು ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವಾತ್ಮಕವಾದಂತಹ ಅವರ ದೇಹದ ವೈಭವ ಅದರ ವಿಚಾರವನ್ನು ದಾಸರು ನಮಗೆ ತಿಳಿಸಿಕೊಡ್ತಾರೆ. ಅದರಾದ ಮೇಲೆ ರುದ್ರದೇವರ ಸಾಧನೆ, ಇಂದ್ರ ಕಾಮರ ಸಾಧನೆ, ಸೂರ್ಯಚಂದ್ರರ ಸಾಧನೆ, ಶಿವ ಅಹಂಕಾರಿಕ ಪ್ರಾಣ, ಬೃಹಸ್ಪತಿ ಸ್ವಯಂಭುವಮನು ಇವರೆಲ್ಲರ ಸಾಧನೆಗಳನ್ನು ವಿಚಾರವನ್ನು ತಿಳಿಸಿಕೊಡ್ತಾರೆ. ಇವರೆಷ್ಟು ಕಾಲಗಳ ಕಾಲ ಸಾಧನೆಯನ್ನು ಮಾಡ್ತಾರೆ, ಅವರ ತಾವು ಮೋಕ್ಷವನ್ನು ಪಡೆದುಕೊಳ್ಳಬೇಕು ಅಂತಾದರೆ ತಾವು ಎಷ್ಟು ಕಲ್ಪಗಳ ಸಾಧನೆಯನ್ನು ಮಾಡಬೇಕು ಎಂಬುದನ್ನು ದಾಸರು ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ ಮುಂದೆ ತೋರಿಸಿಕೊಡ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.